Your host for the day, and it is a pleasure and honor to be hosting this gathering today. Before we begin our program for the day, I'd like to extend a warm welcome to our respected chairman, vice chairman, chief guest, principal and vice principal, and request you to kindly take the chair on the dais. I now invite my friends to sing the invocation song. Mama vrinda bahutrinadam Atindra javadanam Paramasahasrabhanu Sansara bhara Vipadantakam Ranjanaja Gunjakadadipam Ganadipatim Bhajeham Swagata swagata suswagata Swagata swagata suswagata Vani Veena Pani Vidyadayini Vani Veena Pani Vidyadayini Mate Sharadege Mate Sharadege Swara Ragalaya Taladharati Belagi Swara Ragalaya Taladharati Belagi Harushadi Seveya Gayuva Karyake Harushadi Seveya Gayuva Karyake Swagata Swagata Suswagata Swagata Swagata Suswagata Veda Doluttama Samaveda Veda Doluttama Samaveda Arivige Uttama Guru Padesha Guru Padesha Arivige Uttama Guru Padesha Guru Padesha Vidyayulu Tama Sangita Vidyayulu Tama Sangita Sanmati Sadgati Bhagya Vishesha Sanmati Sadgati Bhagya Vishesha Swagata Swagata Suswagata Swagata Swagata Suswagata Vani Veena Pani Vidyadayini Vani Veena Pani Vidyadayini Mate Sharadege Mate Sharadege Swara Ragalaya Taladharati Belagi Swara Ragalaya Taladharati Belagi Harushadi Seveya Gayuva Karyake Harushadi Seveya Gayuva Karyake Swagata Swagata Suswagata Swagata Swagata Suswagata 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 Thank you. Ding, da da re da ni ding, da da re da ni ding.
दरना ओ दानी दर दर दानी दाना दरना दरना ओ दानी दरना dim tadar dani dim tadar dani dim tana derna Thank you for the mellifluous performance. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ
ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ಆಹಾ, ಇದನ್ನು ಕೇಳ್ತಾ ಇದ್ರು ನಮ್ಮ ಕನ್ನಡ ನಾಡಿನ ಬಗ್ಗೆ ಎಷ್ಟು ಹೆಮ್ಮೆ ಅನಿಸುತ್ತೆ ಅಲ್ವಾ? ಹೌದು ಮೀಡಿಯಂ. ನಮ್ಮ ನಾಡು ಕವಿಗಳ, ವೀರಶೂರರ, ಅನೇಕ ರಾಜ ಮಹಾರಾಜರುಗಳ ಆಳಿದ ನಾಡು. ಸುವರ್ಣಯುಗ ಎಂದು ಕರೆಯಲ್ಪಟ್ಟ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕೇಳಿದೆಯಲ್ಲ? ಕೇಳಿದರೆ ಅದನ್ನು ಆಳಿದ ಕೃಷ್ಣದೇವರಾಯನ ಬಗ್ಗೆನೂ ಕೇಳಿರಬೇಕು. ಅವರ ಹೆಸರು ಕೇಳಿದರೆ ಎಷ್ಟು ರೋಮಾಂಚನೆ ಆಗುತ್ತೆ ಅಲ್ವಾ? ಹೌದು ರೋಷಿತಾ, ಕೃಷ್ಣದೇವರಾಯ ಅಂದ ಕೂಡಲೇ ತೆನಾಲಿ ರಾಮಕೃಷ್ಣನ ಹೆಸರು ಜೊತೆಗೆ ಬರುತ್ತೆ. ರಾಮಕೃಷ್ಣ ತನ್ನ ಬುದ್ಧಿವಂತಿಕೆಯಿಂದಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗಿದ್ದ. ಅದಕ್ಕೆ ಈಗ ನಮ್ಮ ಸ್ನೇಹಿತರು ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವ ಬುದ್ಧಿವಂತ ರಾಮಕೃಷ್ಣ ಎಂಬ ಹಾಸ್ಯ ನಾಟಕವನ್ನು ಅಭಿನಯಿಸಲಿದ್ದಾರೆ. ಬನ್ನಿ ನಾವೀಗ ಬುದ್ಧಿವಂತ ರಾಮಕೃಷ್ಣ ನಾಟಕವನ್ನು ವೀಕ್ಷಿಸೋಣ. ಬರುತ್ತಿದ್ದಾರೆ. ರಾಜಾಧಿರಾಜ, ರಾಜ ಮಾರ್ತಾಂಡ, ರಾಜ ಗಂಭೀರ, ಶ್ರೀ 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 ಕೃಷ್ಣದೇವರಾಯರಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಬಹುಪರ, ಬಹುಪರ, ಬಹುಪರ. ಪಂಡಿತರೆಲ್ಲರೂ ತಮ್ಮ ತಮ್ಮ ಆಸನಗಳನ್ನು ಸ್ವೀಕರಿಸಿ. ಧನ್ಯವಾದಗಳು ಪ್ರಭು. ಸಭೆಯನ್ನು ಆರಂಭಿಸಿ. ಅದ್ಭುತ. ಪ್ರಭು, ತಮ್ಮನ್ನು ನೋಡಲು ಯಾರೋ ಬಂದೆವರು. ಓ, ಅವರನ್ನು ಒಳಗೆ ಕರೆದುತಾ. ಆಗಲಿ ಪ್ರಭು. ಬನ್ನಿ ಪಂಡಿತರೆ. ಆಗಲಿ. ಶ್ರೀ ಕೃಷ್ಣದೇವರಾಯರಿಗೆ ಜಯವಾಗಲಿ ಪ್ರಭು. ತಾವು ಯಾರು? ಎಲ್ಲಿಂದ ಬಂದಿದ್ದೀರಿ? ಮಹಾಪ್ರಭು, ವಿದ್ಯಾಸಾಗರನೆಂಬ ಪಂಡಿತ ನಾನು. ಸಕಲ ವಿದ್ಯೆ ವೇದಗಳನ್ನು ಕರತಲಾಮಲಕ ಮಾಡಿಕೊಂಡಿರುವ ಪಂಡಿತೋತ್ತಮ, ಸಕಲ ಪುರಾಣ ಶಾಸ್ತ್ರಗಳ ಪಾರಂಗತ, ಇಡೀ ಪ್ರಪಂಚವೇ ಪ್ರಶಂಸಿಸುವ ಪ್ರಚಂಡ ಪಂಡಿತ ನಾನು. ವಿಜಯನಗರದಲ್ಲಿ ಮಹಾಪಂಡಿತರ ಹೆಸರನ್ನು ಕೇಳಿದ್ದೆ, ಹಾಗೆಯೇ ಅವರ ಪ್ರಸಿದ್ಧಿ ಬಗ್ಗೆಯೂ ಕೇಳಿದ್ದೆ. ಆದರೆ ನನಗೆ ಸಮಾನರಾದ ಪಂಡಿತರು ಯಾರಾದರೂ ಇಲ್ಲಿರುವರೇ ಎಂದು ತಿಳಿಯಲು ನಾನಿಲ್ಲಿಗೆ ಬಂದಿರುವೆ. ಆಗಲಿ ಪಂಡಿತರೆ, ಪ್ರತಿಭೆಗೆ ಪುರಸ್ಕಾರ ಇದ್ದೇ ಇರುತ್ತದೆ. ನಿಮ್ಮ ಪಾಂಡಿತ್ಯ ಪ್ರದರ್ಶನಕ್ಕೆ ಅನುಮತಿ ನೀಡುತ್ತೇನೆ. ವಿಜಯನಗರ ಆಸ್ಥಾನದ ಪಂಡಿತರೇ ಸಿದ್ಧವೇ? ಆಗಲಿ ಪ್ರಭು, ಆಗಲಿ. ನನ್ನ ಪ್ರಶ್ನೆ, ಗೋವಾ ಪ್ರಸೀದತೆ ವಿಷ್ಣು ಹಿಮಾಂದ್ರಣಂ ಅತಿ ಪ್ರಿಯ ಆಂಧ್ರ ನಿರ್ವಾಣ ಭಾಷಾಭ್ಯ ಏಕನೇತೋತ್ತರಂ ವದಃ. ಈ ನನ್ನ ಸಮಸ್ಯೆಗೆ ತೆಲುಗು ಸಂಸ್ಕೃತ ಭಾಷೆಗಳಲ್ಲಿ ಒಂದೇ ಮಾತಿನಲ್ಲಿ ಉತ್ತರಿಸುವ ಸಾಮರ್ಥ್ಯ ಇಲ್ಲಿವರೆಗೆ ಯಾರಿಗಾದರೂ ಇರುವುದೇ? ಓಹೋ, ಇದು ಪಾಂಡಿತ್ಯವೆಂದು ತಿಳಿಯಬೇಕು ಅಥವಾ ಕವಿತ್ವವೆಂದು ತಿಳಿಯಬೇಕು? ಇದನ್ನು ಉತ್ತರಿಸಲು ನಮ್ಮ ವಿಜಯನಗರದ ಪಂಡಿತರೇ ಬೇಕೇ? ನಮ್ಮ ವಿಜಯನಗರದ ಗೋಲಿಯಾಡುವ ಮಕ್ಕಳು ಹೇಳಬಲ್ಲರು. ಒಲ್ಲಿರಾ? ಆಹಾ, ಅಷ್ಟು ಲಘುವಾಗಿದೆಯೇ? ಹಾಗಾದರೆ ತಕ್ಷಣ ಬಿಡಿಸಿ ಹೇಳಿ ನೋಡೋಣ. ಇದನ್ನು ಉತ್ತರಿಸಲೇ? ಇದರ ಉತ್ತರ ಚಿಂತಕಾಯ. ಚಿಂತಕಾಯ? ರಾಮಕೃಷ್ಣರೇ, ಅದನ್ನು ಸ್ಪಷ್ಟವಾಗಿ ಬಿಡಿಸಿ ಹೇಳಿ. ಹೇಳಿಕೊಳ್ಳುವಂತ ಕ್ಲಿಷ್ಟವಾದ ಸಮಸ್ಯೆ ಇಲ್ಲವೇ ಇಲ್ಲ ಪ್ರಭು. ಸಂಸ್ಕೃತದಲ್ಲಿ ವಿಷ್ಣುವನ್ನು ಚಿಂತಿಸುವನೇ ಚಿಂತಕಾಯ. ಆದರೆ ಇದಕ್ಕಿನ್ನೊಂದು ಅರ್ಥವಿದೆ. ತೆಲುಗಿನಲ್ಲಿ ಚಿಂತಕಾಯ, ಕನ್ನಡದಲ್ಲಿ ಹುಣಸೆ ಹಣ್ಣು, ಹುಣಸೆಕಾಯಿ ಪಚಡಿ. ಆಹಾ, ಇದು ಆಂಧ್ರವೇಲಿಗೆ ಬಲುಪ್ರಿಯವಾದದ್ದು ಪ್ರಭು. ಹಾಗಾದ್ರೆ ಈ ಪಂಡಿತರು ಆಂಧ್ರವಿಂದ ಬಂದಿದ್ದಾರೆ ಅನಿಸುತ್ತಿದೆ. ಭಲೇ ರಾಮಕೃಷ್ಣ, ಭಲೇ ಭಲೇ. ಒಂದೇ ಪ್ರಶ್ನೆಗೆ ಉತ್ತರಿಸಿ ನೀನು ಗೆದ್ದಿದ್ದೀಳಿ ಎಂದು ತಪ್ಪು ತಿಳಿಯಬೇಡಿ ರಾಮಕೃಷ್ಣರೇ.
ನೀವು ಹೇಳಿದ್ದೀರಲ್ಲ ನಾನು ಆಂಧ್ರದವನು ಎಂದು. ಆದರೆ ನಾನು ಆಂಧ್ರದವನಲ್ಲ. ನನಗೆ 15 ಭಾಷೆಗಳು ಬರುತ್ತವೆ. ಈ 15 ಭಾಷೆಗಳಲ್ಲಿ ನನ್ನ ಮಾತೃಭಾಷೆ ಯಾವುದು ಎಂದು ಕಂಡುಹಿಡಿಯಿರಿ ನೋಡೋಣ. ಅದಕ್ಕೇನು, ಈ ಆಸ್ಥಾನದ ಪಂಡಿತರೆಲ್ಲರೂ ಬಹುಭಾಷಾ ಪಂಡಿತರಾಗಿದ್ದಾರೆ. ಓಹೋ, ಹಾಗಾದ್ರೆ ಪಂಡಿತ್ರೆ, ಈಗ ನಿಮ್ಮ ಸರದಿ. ಅಲ್ಲ ಸಾನಿ ಪೆದ್ದಣ್ಣರೇ, ಪ್ರಶ್ನೆಗಳನ್ನು ಆರಂಭಿಸಿ. ಆಗಲಿ ಪ್ರಭು. பண்டிதரே, ನನ್ನ ಪ್ರಶ್ನೆಯನ್ನು ಉತ್ತರಿಸಿ. ಆಗಲಿ. உங்கள் ராஜ்யத்தில் உள்ள புலவர்களை பற்றி கூறவும். ಎಲ್ಲರೂ ரொம்ப நல்லா இருக்காங்களா? ಸರಿಯಾದ ಉತ್ತರ ಪ್ರಭು. ಮಾದಯಗಿರಿ ಮಲ್ಲಣ್ಣರೇ, ಈಗ ತಮ್ಮ ಪ್ರಶ್ನೆ. ಆಗಲಿ ಪ್ರಭು. पंडितर ಈಗ ನನ್ನ ಪ್ರಶ್ನೆ. ಆಗಲಿ. તમારું મનપસંદ જમાનું શું છે? મને મારા સ્વદેશનું બધું જમવાનું ગમે છે. ಸರಿಯಾದ ಉತ್ತರ ಪ್ರಭು. ನಂದಿ ತಿಮ್ಮಣ್ಣರೇ, ಈಗ ನಿಮ್ಮ ಸರದಿ. ಆಗಲಿ ಪ್ರಭು. ಪಂಡಿತರೇ, ಇದು ನನ್ನ ಪ್ರಶ್ನೆ. ನಿಂಗಳುடைய ರಾಜ್ಯದಲ್ಲಿ ಎಲ್ಲಾರಂ ಸಂತೋಷಮಾನೋ? ಆತೆ, ನಂಗ ರಾಜ್ಯದಲ್ಲಿ ಎಲ್ಲರೂ ಸಂತೋಷ ಮಾಡು. ಸರಿಯಾದ ಉತ್ತರ ಪ್ರಭು. ರಾಮಕೃಷ್ಣರೇ, ನೀವೇಕೆ ಸುಮ್ಮನೆ ಕುಳಿತಿದ್ದೀರಾ? ವಿದ್ಯಾಸಾಗರ ಪಂಡಿತರ ಮಾತೃಭಾಷೆ ಯಾವುದು? ಪ್ರಭು, ನನಗೆ ಸ್ವಲ್ಪ ವಿಶ್ರಾಂತಿ ಬೇಕಾಗಿದೆ. ನಾಳೆವರೆಗೆ ಅವಕಾಶ ಕೊಟ್ಟರೆ ಒಳ್ಳೆಯದು. ಆಗಲಿ. ನೀವು ನಾಳೆ ನನ್ನ ಮಾತೃಭಾಷೆಯನ್ನು ಕಂಡುಹಿಡಿಯದಿದ್ದರೆ ನೀವೆಲ್ಲರೂ ನನ್ನನ್ನು ಮಹಾಪಂಡಿತನೆಂದು ಸ್ವೀಕರಿಸಬೇಕು. ಒಪ್ಪಿಗೆಯೇ? ಆಗ್ಬೋದು, ಒಪ್ಪಿಗೆ. ಪ್ರಭು, ಆಗಬಹುದೇ? ಆಗಲಿ, ನಾಳೆ ಸಭೆಗೆ ಕಾಯೋಣ. Can't see anything. All the best, guys. Krishna Devaraya. All the best. Krishna Devaraya. Krishna Devaraya. We should go there. Hey, Krishna Devaraya. Again. ओ माँ के रो माँ की बचाओ माँ मेरी बचाओ, हे माँ बचाओ, दुर्गा माँ काला में तो माई विशेष पूजे दे वो बचाओ माँ मेरी बचाओ, ये भूत हाथ तके, हे माँ बचाओ माँ मेरी बचाओ, माँ मेरी बचाओ, हे माँ बचाओ, भूत हाथ तके माँ बचाओ माँ बचाओ. ನಾನೇನು ಮಾತಾಡೋದಿಲ್ಲ. ನೋಡ್ಕೊಳ್ಳಿ. ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜ ಗಂಭೀರ, ಶ್ರೀ 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 ಕೃಷ್ಣ ದೇವರಾಯರಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಬಹುಕರ ಬಹುಕರ ಬಹುಕರ. ಪಂಡಿತರೆಲ್ಲರೂ ತಮ್ಮ ತಮ್ಮ ಆಸನಗಳನ್ನು ಸ್ವೀಕರಿಸಿ. ಪಂಡಿತರನ್ನು ಕರೆದುಕೊಂಡು ಬಾ. ಆಗಲಿ ಪ್ರಭು. ಬನ್ನಿ ಪಂಡಿತರೇ. ಆಗಲಿ. ಶ್ರೀ ಕೃಷ್ಣದೇವರಾಯರಿಗೆ ಜಯವಾಗಲಿ ಪ್ರಭು. ರಾಮಕೃಷ್ಣರೇ, ನಿನ್ನೆಯ ದಿನ ವಿಶ್ರಾಂತಿ ಕೇಳಿದ್ದೀರಲ್ಲ, ಈಗ ಹೇಳಿ, ವಿದ್ಯಾಸಾಗರ ಪಂಡಿತರ ಮಾತೃಭಾಷೆ ಏನು? ಪ್ರಭು, ವಿದ್ಯಾಸಾಗರ ಪಂಡಿತರೆ, ಏನೋ ವಿಜಯನಗರದ ಪಂಡಿತರ ಬಗ್ಗೆ ಗೊತ್ತಿಲ್ಲದೆ ಸವಾಲು ಹಾಕಿ ಬಿಟ್ಟಿರಿ. ಈಗ ಹೋಗಲಿ ಬಿಡಿ. ಸೋಲನ್ನು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧವೇ? ಸೋಲು ಅದು ನನಗ ಅಸಾಧ್ಯ. ಪ್ರಭು, ವಿದ್ಯಾಸಾಗರ ಪಂಡಿತರ ಮಾತೃಭಾಷೆ ಬಂಗಾಲಿ ಆಗಿದೆ. ಹೌದು ಮಹಾಪ್ರಭು, ನನ್ನ ಮಾತೃಭಾಷೆ ಬಂಗಾಲಿ ಆಗಿದೆ. ರಾಮಕೃಷ್ಣರ ಬುದ್ಧಿವಂತಿಕೆಯನ್ನು ಮೆಚ್ಚಿದೆ. ಆದರೆ ರಾಮಕೃಷ್ಣರೇ, ನಿಮಗೆ ಹೇಗೆ ತಿಳಿಯಿತು? ಭಲೆ ರಾಮಕೃಷ್ಣ, ಭಲೆ ಭಲೆ ರಾಮಕೃಷ್ಣ. ಅದನ್ನು ಅಷ್ಟು ನಿಖರವಾಗಿ ಹೇಗೆ ಹೇಳಿದೆ? ಪ್ರಭು, ನಿನ್ನೆ ದಿನ
ನಾನು ವಿಶ್ರಾಂತಿ ಕೇಳಿದನಲ್ಲ, ಅದು ಸುಳ್ಳು. ನಿನ್ನೆ ರಾತ್ರಿ ನನ್ನ ಗೆಳೆಯರೊಂದಿಗೆ ಪಂಡಿತರ ಮನೆಗೆ ಭೂತವಾಗಿ ಹೋಗಿದ್ದೆವು. ಅವರನ್ನು ಹೆದರಿಸಿದಾಗ ಅವರು ಬಂಗಾಲಿಯಲ್ಲಿ ಮಾತನಾಡಿದರು. ಯಾವುದೇ ಮನುಷ್ಯನಿಗೆ ನೋವಾದಾಗ ಅಥವಾ ಭಯವಾದಾಗ ಬಾಯಿಂದ ಹೊರಡುವುದು ತನ್ನ ಮಾತೃಭಾಷೆ ಮಾತ್ರ. ಇಷ್ಟೇ ಪ್ರಭು. ಭಲೇ ರಾಮಕೃಷ್ಣ, ಭಲೇ ಭಲೇ. ನನ್ನನ್ನು ಕ್ಷಮಿಸಿ ಪ್ರಭು. ನಮ್ಮ ವಿಜಯನಗರದಲ್ಲಿ ರಾಮಕೃಷ್ಣರಂತಹ ಮಹಾಪಂಡಿತರಿರುವವರೆಗೂ ನಮ್ಮನ್ನು ಗೆಲ್ಲುವುದು ಅಸಾಧ್ಯ. ಹೌದು ಮಹಾಪ್ರಭು, ನನ್ನಿಂದ ತಪ್ಪಾಯಿತು. ರಾಮಕೃಷ್ಣರಂತಹ ಬುದ್ಧಿವಂತರು ಈ ಆಸ್ಥಾನದಲ್ಲಿರುವವರೆಗೂ ಯಾವುದೇ ಪಂಡಿತರು ಬಂದರೂ ಅವರು ಗೆಲ್ಲಲಾರರು. ನನ್ನ ಎಲ್ಲಾ ಬಿರುದುಗಳನ್ನು ನಿಮಗೆ ಅರ್ಪಿಸುತ್ತೇನೆ ಪ್ರಭು. ಪಂಡಿತರೇ, ನಿಮ್ಮ ಯಾವ ಬಿರುದುಗಳು ನಮಗೆ ಬೇಕಾಗಿಲ್ಲ. ಆದರೆ ನೀವು ಮಹಾಪಂಡಿತರೆಂದು ನಾವು ಬಲ್ಲೆ. ಮತ್ತು ನೀವು ನಿಮ್ಮ ಪಾಂಡಿತ್ಯದ ಬಗ್ಗೆ ಗರ್ವ ಪಡಬಾರದೆಂಬುದೇ ನಮ್ಮ ವಿನಂತಿ. ನನ್ನನ್ನು ಕ್ಷಮಿಸಿ ಪ್ರಭು, ನಾನಿನ್ನು ಬರುತ್ತೇನೆ. ರಾಮಕೃಷ್ಣ, ನಿಜವಾಗಿಯೂ ನೀವು ವಿಕಟ ಕವಿಗಳೇ. ಆ ಪಂಡಿತನ ಅಹಂಕಾರ ಮುರಿಯಲು ಸರಿಯಾದ ತಂತ್ರ ಹೂಡಿದ್ದೀರಿ. ಸರಸ್ವತಿ ನಮ್ಮ ದಾಸಿಯಲ್ಲ, ನಾವೇ ಅವಳ ದಾಸರೆಂದು ತಿಳಿದವನೇ ಮಹಾಜ್ಞಾನಿ. ಅವನಿಗೆ ಮಾತ್ರ ಯಶಸ್ಸು. ವಿದ್ಯೆಗೆ ವಿನಯವೇ ಭೂಷಣ ಎಂದು ತೋರಿಸಿಕೊಟ್ಟಿದ್ದೀರಿ. ರಾಮಕೃಷ್ಣರೇ, ಹುಣಸೆಕಾಯಿ ಪಚಡಿ. ಇದುವರೆಗೂ ಬುದ್ಧಿವಂತ ರಾಮಕೃಷ್ಣ ನಾಟಕವನ್ನು ನೋಡಿದ್ರಿ ಅಲ್ವಾ? ಈ ನಾಟಕದಿಂದ ತಿಳಿದು ಬರೋದು ಏನೆಂದರೆ, ವಿದ್ಯೆಗೆ ವಿನಯವೇ ಭೂಷಣ. ವಿದ್ಯೆ ವಿನಯನ್ನು ಕಲಿಸುತ್ತದೆ, ಬುದ್ಧಿ ವಿವೇಕವನ್ನು ಕಲಿಸುತ್ತದೆ. ಈಗ ಪಾತ್ರ ಪರಿಚಯ. ರಾಜನಾಗಿ ಜ್ಞಾನವರ್ಧನ್, ತೆನಾಲಿ ರಾಮನಾಗಿ ಕುನಾಲ್, ವಿದ್ಯಾಸಾಗರನಾಗಿ ನಿಶಾಂತ್, ಮಂತ್ರಿಗಳಾಗಿ ಲಿಖಿತ್, ಗೋಕುಲ್, ಗಗನ್, ಸೇವಕರಾಗಿ ಶ್ರೇಯಸ್, ಅಖಿಲೇಶ್, ಮನೀಶ್, ನಿರಂಜನ್, ಭೂತಗಳಾಗಿ ರಿಷಿ, ಅಧ್ಯಯನ್, ದೇವ್. ಧನ್ಯವಾದಗಳು. Thank you for the entertaining performance with a great message. Jump in the deep end, trying to swim but you're sinking. I don't know the reason, just needed something different. Don't gotta hear what they speaking, no, no, don't gotta take what they giving. Remember the meaning, this old folk song we be singing. I'ma raise my arms high, I'ma touch the skyline, I'ma sing it loud and loud. Let me be free. Padivaal bhadra vatakam kailendum tamborate nalla chadithirum milchanu kali kali thodangi angaragari. Padivaal bhadra vatakam kailendum tamborate nalla chadithirum milchanu kali kali thodangi. Padivaal 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 nagari padivaal padivaal. Heartbeat racing, what you feel when your feet hit the pavement. Keep on reaching, hold on to what you believe in. Don't gotta learn what they're teaching, no, no, don't believe what they're preaching. Remember the meaning, this old folk song we be singing. I'ma raise my arms high, I'ma touch the skyline, I'ma sing it loud and loud. Let me be free. Padivaal bhadra vatakam kailendum tamborate nalla chadithirum milchanu kali kali thodangi anganagari. Padivaal bhadra vatakam kailendum tamborate nalla chadithirum milchanu kali kali thodangi. Padivaal 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 nagari padivaal padivaal. Vedana
ಪೋರಿದು ವೇಗಂ ಅಸುರೇಶ ದಾರಿಗನೇ ಪರಮೇಶ ಪುತ್ರಿಯ ಕುಂಭತ್ರ ಜ್ಞಾನ ನೋಟಿಡ ಅಂಗನಗರಿ ಪಣಿವಾಳ ಭದ್ರ ವಟಕಂ ಕೈಯೇಂದು ತಂಬೋರಟೆ നല്ല ചരിതരും ഒളിച്ചു കളി കളി തുടങ്ങി അങ്കനഗരി പണിവാട് ഭദ്രവട്ടകം കയ്യിലേന്തോ തമ്പൂരട്ടി നല്ല ചരിതരും ഒളിച്ചു കളി കളി തുടങ്ങി. Thank you for that. How is that all? No. Many years ago, there were 3 travelers who arrived to a small village. Their names were Ivan, Benny and Mayolka. They were tired and hungry because they had traveled for many, many days. They were happy when they saw the village, and they only thought about eating and resting from their long walk. My dear friends, I am sure that the people from this village will share their food with us if we tell them how much we have walked. I feel so good now that we are here, but I feel so hungry that I feel like I have a hole in my stomach. Ivan knocked at the door. Who is it? We are 3 travelers. We are on our way home. Would you like to share your food with us, kind woman? Food? No, I can't. I have nothing to share with you. Thank you. Ivan knocked at another door. Good afternoon. What do you want? We would like something to eat. We are travelers on our way home. We have walked a long way and we are very hungry. I have nothing to give you. Ivan knocked at another door, but he received the same answer. Nobody opened the door to give them some food. These people are so selfish. They don't like to share with others. Let's give them a lesson. We will teach them how to cook a stone soup. That's a good idea. Some villagers were looking through their windows, waiting for them to leave the village. What are they waiting for? They should leave. We don't want strangers in our town. Meanwhile, the 3 strangers put a fire in the middle of the street. Then they took a big iron pot they found somewhere. Let's go to the river to get some water. Yes, and don't forget to bring some stones for the soup. But choose the best, round and tasty. Later, Benny and Mayolka came back with the stones and put them inside the pot. This soup will taste good. The people from the town who were watching them all the time came out from their houses and went near the fire. What are you doing? Oh, we are doing a stone soup. Stone soup? I never heard of that kind of soup. You've never tasted the stone soup? Then join us to have dinner so you can taste it. Friends, today we have a special guest for dinner. We should put more stones into the soup. Very well. Excuse me, kind man. Do you have a spoon? We need it to make the soup. Yes, let me go get it. You are very generous. Then a woman went near to see what was happening. What are you doing? We are doing a stone soup. And did you take the stones from our river? Yes, we did. This soup smells good. I don't smell anything, but to tell you the truth, I am very hungry. Then the man with the spoon came back and also brought his plate. Benny tasted the soup and said, This soup is so delicious. I think we also need some onions. I have an onion at home. I'll go and get it. Very good. This soup tastes better. And also bring your plate and have dinner with us. The woman left running and soon came back with some onions. After a while, Benny tasted the soup and said, This soup is so delicious. I think we also need some carrots. Another man that was also in the crowd said, I have some carrots. Let me go get it. Then the man with the carrots came back. Benny tasted the soup and said, This soup is getting better now. I think we also need some potatoes. Another woman that was also in the crowd watching said, I have some potatoes. I'll be back in a minute. When the woman came back, Benny put the potatoes inside the pot. No, that's too many potatoes. The soup will not taste good. But we can still fix it. How about if we add some meat?
Another man that was also in the crowd said, I have some meat at home. I'll go and get it. Then the man with the meat came back. Ivan put it inside the pot. While the soup was cooking, some people from the village asked the three travelers if everybody could cook the soup. Can we cook the stone soup? Sure, it only needs some stones, water and a little bit of hunger. After a while, the soup started to smell really delicious. The stones in your village are so delicious. This soup will taste really good. Bring your plate so we can all share this soup. And everybody in the village enjoyed a wonderful dinner while Ivan, Benny and Mayolka talked about their journey and places they had visited. Working together is all that we need. Working together begins with a seed of a dream, of a wish, of each boy and each girl. Working together we can all change the world. For tick 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 कसम ये खाए रे टिक 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 प्लास्टिक टिक ना पाए रे टिक 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 कसम ये खाए रे टिक 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 प्लास्टिक टिक ना पाए रे अगर सुन लो संभले ना हम तो बम ये फट जाएगा कि बहती सी है नदियाँ का ये पानी रुक जाएगा अगर सुन लो जो संभले ना हम तो बम ये फट जाएगा कि बहती सी है नदियाँ का ये पानी रुक जाएगा कि कर दो रहम धरती का ये दम भी घुट जाएगा कि कुदरत की नस नस में जहर ये बस जाएगा प्लास्टिक के हम सब मोहताज हैं कैसा ये समाज है कल ना हो हाथों में आज है मौका ये अब ना गवाए रे टिक 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 कसम ये खाए रे टिक 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 प्लास्टिक टिक ना पाए रे टिक 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 कसम ये खाए रे टिक 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 प्लास्टिक टिक ना पाए रे सिचुएशन ड्रास्टिक है जहाँ देखो प्लास्टिक है सिचुएशन ड्रास्टिक है जहाँ देखो वही थैली बोतल स्ट्रॉ इत्यादि सर्रे सर्रे में फैला दी ना घट पाए ना मिट पाए रह रह के टॉक्सिक बन जाए इससे छुटकारा तो नहीं पर है एक सरल उपाय रे सिंगल यूज प्लास्टिक को हम कह दे बाय बाय रे टिक 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 कसम ये खाए रे टिक 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 प्लास्टिक टिक ना पाए रे Hey Rohan, I just watched this movie Uri bro. Hats off to our Indian soldiers. हम जो मिलकर ठान ले अगर वक्त ये बदल जाएगा कि इस धरती के नामे से ये बोझा हट जाएगा Refuse to use, reuse, recycle ये नए रिवाज है स्माइल सारे पूछ के आओ खुल के मुस्कुराए रे टिक 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 कसम ये खाए रे टिक 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 प्लास्टिक टिक ना पाए रे टिक 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 कसम ये खाए रे टिक 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 प्लास्टिक टिक ना पाए रे टिक 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 टिक
टिक टिक टिक टिक कसम ये खाए रे टिक 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 प्लास्टिक टिक ना पाए रे. Thank you for this amazing performance with an environment-friendly message. ये बले ढनक ढनक हाँ 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 गिल 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 गिलक काल ಗೆಜ್ಜೆ ढनक ಕೈಯ ಬಳೆ ढनक ರಂಗೆದ್ದಿತೋ ನಿನ್ನ ಕಂಡು ಹಾರಿ ಕುಣಿಯೋ ಮುಂಗೆದ್ದಿತೋ ಕೋರಿಯಂತೆ ಹರಿದು ಬಂದ ಈ ಸ್ಫೂರ್ತಿಗೆ ಜೋಡಿಯಿತ್ತು ಆಡುಬಾರೋ ನನ್ನೊಂದಿಗೆ ಜೋಡಿಯಿತ್ತು ಆಡುಬಾರೋ ನನ್ನೊಂದಿಗೆ ಗಿಲ್ 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 ಗಿಲಕ್ ಕಾಲ್ ಗೆಜ್ಜೆ ढनक ಕೈಯ ಬಳೆ ढनक ರಂಗೆದ್ದಿತೋ ನಿನ್ನ ಕಂಡು ಹಾರಿ ಕುಣಿಯೋ ಮುಂಗೆದ್ದಿತೋ. For the remarkable performance with a special message. Next, we have खून के रिश्तों का नहीं, प्रेम का मोहताज होता है. अब हम आपके सामने एक हिंदी नाटक प्रस्तुत करने जा रहे हैं जिसका शीर्षक है प्यार का बंधन. दृश्य 1. हॉल में बैठकर गुड्डी और मुन्ना झगड़ा कर रहे हैं और उनकी माँ सावित्री अपने काम में व्यस्त है. तुम्हारी वजह से मेरी किताब गीली हो गई. आज स्कूल में खूब डांट खानी पड़ी. दी, मुझे माफ कर दो. मैंने जानबूझकर पानी नहीं गिराया था, गलती से गिर गया. बस ज्यादा मस्का मत लगाओ. आज ही तुम्हारी और मेरी कटी. मुझसे बात मत करो. मन ही मन कोसने लगती है. मुन्ना दी की शिकायत करते हुए माँ के पास जाता है. माँ, देखो ना, दी मुझसे बात नहीं कर रही. गुड्डी, ये क्या बचपना है. चलो गुस्सा थूक दो. बेचारे से अनजाने में गलती हो गई. हाँ हाँ, वो तो बेचारा है, मैं ही बुरी हूँ. आप हमेशा मुझे डांटती और उसे कुछ नहीं कहती. अरे बाबा, जो हुआ सो हुआ, अब भूल जाओ. मुन्ना, दीदी को तंग नहीं करते. आओ, उनके साथ बैठकर अपना होमवर्क खत्म कर लो. मुझे कुछ काम है, बाहर जा रही हूँ. आधे घंटे में लौट आऊंगी. मैंने तुम दोनों के लिए आलू का पराठा बनाया है, खा लेना. खाने से पहले याद से हाथ धो लेना. वाह,
आलू पराठा वो तो मेरा फेवरेट खाना है। हाँ हाँ फेवरेट बेटा, इसलिए उसके लिए आलू पराठा और मेरे लिए कुछ नहीं। अरे कल ही तो तुम्हारी मनपसंद इडली सांभर बनाई थी, इतनी जल्दी भूल गई? तुम तो मेरी रानी बेटी हो। चलो आज शाम हम सब आइसक्रीम खाने जाएंगे, ठीक है? वाह आइसक्रीम। गुड्डी मुन्ने की तरफ घूर के देखती है। मुन्ना दी को क्रोधित देखकर सिकुड़ जाता है। माँ हंसती है। गुड्डी दरवाजा बंद कर ले बेटा, मेरे जाने के बाद तुम लोग लड़ना नहीं, मैं जल्दी लौट आऊंगी। जी माँ। माँ बाहर जाती है। गुड्डी दरवाजा बंद करने के लिए उठती है। उसी समय मुन्ना उससे दी होमवर्क कराने में मेरी मदद कर दो ना प्लीज। नहीं करूंगी, मुझे भी पढ़ाई करनी है, डिस्टर्ब मत करो। दरवाजा बंद करना भूल जाती है। पढ़ाई करने में दोनों मग्न है। इसी बीच एक चोर घर के अंदर घुसता है और रसोई में जाकर छिप जाता है। दी प्यास लगी है, पानी चाहिए। तुम्हें पानी चाहिए तो मैं क्या करूं, जाओ पी लो। अच्छा सुनो, अगर तुम्हें होमवर्क में मदद चाहिए थी तो मेरे लिए भी एक गिलास पानी का ले आना। सिर हिलाते हुए रसोई में पानी लाने जाता है। रसोई में चोर को देखकर घबराकर मुन्ना जोर से चिल्लाता है। चोर मुन्ने को पकड़ लेता है। बचाओ दी बचाओ, चोर चोर बचाओ दी बचाओ। चिल्लाने की आवाज सुनकर गुड्डी किताब वहीं फेंककर रसोई की तरफ दौड़ी चली आती है। चोर को देखकर कुछ क्षण के लिए घबरा जाती है, लेकिन तुरंत अपने आप को संभालती है और हिम्मत जुटाकर चोर पर झपट्टा मारती है। अचानक के आक्रमण से चोर सहम जाता है और गुड्डी पर वार करता है। छोड़ो मेरे भाई को, मुन्ना डरो मत, मैं हूँ। हाथापाई शुरू हो जाती है गुड्डी और चोर के बीच। मुन्ना भाग जाओ, जाओ जल्दी जाओ। नहीं दी, तुम्हें अकेले छोड़ के मैं नहीं जा सकता। मेरी चिंता मत करो, जाओ भागो। चोर गुड्डी का मुंह बंद करने की कोशिश करता है। गुड्डी उससे छुड़वाने की कोशिश करती है। मुन्ना बाहर दौड़कर जाता है और मदद मांगता है। बचाओ कोई हमें, बचाओ बचाओ। उसी रास्ते से गुजरते रहीम चाचा उसकी मदद करने के लिए घर के अंदर आते हैं। क्या हुआ? चोर चोर बचाओ कोई हमें, बचाओ। चोर से मारामारी करके गुड्डी को उससे बचाते हैं रहीम चाचा। चोर भाग जाता है। माँ उसी समय घर के अंदर आती है। चोर से टकराकर घबरा जाती है। रहीम चाचा घायल गुड्डी को हॉल में लेकर आते हैं। मुन्ना दौड़कर फर्स्ट एड बॉक्स लेकर आता है और दीदी के घाव पर पट्टी बांधने लगता है। माँ उन दोनों को इस स्थिति में देखकर घबरा जाती है। गुड्डी मुन्ना तुम दोनों ठीक तो हो? क्या हुआ? रहीम चाचा माँ को सब कुछ समझाते हैं। दी तुम ठीक तो हो ना? मुझे बचाने के लिए तुमने। पागल, तू मेरा भाई है, अगर तुझे कुछ हो जाता तो। देखिए रहीम भैया, सुबह से शाम तक ये दोनों लड़ते हैं, झगड़ते हैं। ऐसा लगता है ये दोनों भाई बहन नहीं शत्रु हैं। पर मुझे अब विश्वास हो गया है कि भाई बहन का रिश्ता सिर्फ पवित्र ही नहीं अटूट होता है, जिसे कोई तोड़ नहीं सकता। ने बिल्कुल ठीक कहा सावित्री बहन। प्यार का ये रिश्ता ईश्वर का अमूल्य उपहार है। जिसे भी भाई बहन का प्यार मिले वही धन्य है, और यही है प्यार का बंधन। इस नाटक के पात्र है मुन्ना आदित्य, गुड्डी श्रीजा, माँ अंजुम, चोर अमोघ, चाचा दक्ष और कथावाचक मैं केदार। धन्यवाद। ಕನ್ನಡ ಡಿಂಡಿಮವ ಕರ್ನಾಟಕ
ನೆಲಾದೆ ಕರ್ನಾಟಕ ನೀನಿರುವ ಮರೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಗೋವಿಂದವೋ ಮುದ್ದಿನ ಕರು ಕನ್ನಡತನ ಬಂದಿದ್ದರೆ ನೀ ನಮಗೆ ಕಲ್ಪತರು ಹೇ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ 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 ಸಂತಂತಿಗರನು ಬಡಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಕನ್ನಡ ಕನ್ನಡ ಕವಿ ಕನ್ನಡ 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 ಕವಿ ಕನ್ನಡ ಕನ್ನಡವೆನೆ ಕುಣಿದಾಡುವುದೆನ್ನದೆ ಕನ್ನಡವೆನೆ ಕಿವಿನಲ್ಲಿರುವುದು ಕನ್ನಡವೆನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿನಿರುವುದು 1 2 3 4 ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು ಕಾಮನ ಬಿಲ್ಲನ್ನು ಕಾಣುವ ಕವಿಯೊಳು ತೆಕ್ಕನೆ ಮನ ಮೈ ಮರೆಯುವುದು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ 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 ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು मैं की है एक मुस्कान क्या सॉरी 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 बच्चे की लोगे जान क्या बच्चे की लोगे जान क्या Can anybody tell on me? No, no. You better not stop me. You better not block me from who I wanna be. It's my destiny. Don't miss the spin now. Here comes the winner. Play on the bass. I'm in the race. No hate, no fears, no shouts, no tears. I wanna make my life look peaceful and clear. Me, you, who wanna live here? So just let me breathe. A B C D. ये बोल दो आएंगे देर से फिक्रे सब छोड़ दो आज हक से अपने हिसाब में हम जो करने चले गलती वो जोड़ लो तो आज यार कुछ लम्हों के लिए बिगड़ी राहों पे तुम पैरों को मोड़ दो आज हक से दुनिया को भूल के जितने हैं कायरे वो सारे तोड़ दो
लगा सनसेट भाई तेरा फुल सेट है मोशन भी देखो मेरा बनने लगा देखो तो हसीना को वाना भी करीना को तुमको का फीवर है चढ़ने लगा थोड़ा हार्ड सा होके थोड़ा जेंटल सा होके थोड़ा सेंटी सा होके थोड़ा मेंटल सा होके सारे 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 Let's not go. Everybody, let's not go. Not go. Thank you for that fun-filled performance. I now request Jia to take this opportunity to specially thank our Honorable Chairman, Vice Chairman on behalf of the members of the Greenfield family, especially by us the students, for giving each and every one of us an opportunity to participate in today's celebration. Thank you, sir, for your encouragement and support. A special thank you to the chief guest for being amidst us today. Thank you, sir. On behalf of the school management, I would like to propose a vote of thanks to each and every one who has contributed in the smooth transition of today's program. I would also like to thank our respected principal, vice principal, who have played a vital role in making this celebration a success, and without whose guidance, this wouldn't have been possible. A special thank you to the students, teaching, non-teaching staff and the auxiliary staff for being a part of the planning, organizing and implementation of this program, for their meticulous care and selflessness in putting together today's celebration. I also extend my sincere thanks to all the parents for their cooperation, for allowing and encouraging their children to participate in this program and making it a success. Thank you and have a great day ahead.